ಅಶ್ವತ್ಥ ಮರದ ಎಲೆಯಲ್ಲಿ ಮತ್ತು ಕೈಬೇವಿನ ಎಲೆಯಲ್ಲಿ ವಿಪರೀತ ಆಮ್ಲಜನಕ ಉತ್ಪತ್ತಿಯಾಗುತ್ತದೆ. ಆಮ್ಲಜನಕ ಸೇವನೆಯಿಂದ ಮನುಷ್ಯರ ಆರೋಗ್ಯ ಸುಧಾರಿಸುತ್ತದೆ. ಈ ಎರಡು ಮರವನ್ನು ಸಂರಕ್ಷಿಸಿದರೆ ಮಾನವ ಕೋಟಿಗೆ ಉಪಕಾರವಾದೀತು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡ ಹಿಂದಿನವರು ಈ ಎರಡು ಮರವನ್ನು ದೇವತಾ ಗುಂಪಿಗೆ ಸೇರಿಸಿದ್ದರು. ಮದುವೆ ಎಂಬ ಕಟ್ಟುಪಾಡಿನಲ್ಲಿ ಜನರಿಗೆ ನಂಬಿಕೆ ಹುಟ್ಟಿಸಿದರೆ ದೇವರ ಹೆಸರಿನಲ್ಲಿ ಈ ಎರಡು ಮರವನ್ನು ಕಾಪಾಡಬಹುದು ಎಂದು ನಂಬಿ ಪರಿಸರ ಕಾಪಾಡುವ ದೃಷ್ಟಿಯಿಂದ ಕೈಗೊಂಡ ಈ ಅಶ್ವತ್ಥ ಮರ ಮತ್ತು ಕೈಬೇವಿನ ಮದುವೆ ದೇವರ ಹೆಸರಿನಲ್ಲಿ ರೂಢಿಗೆ ಬಂದಿದೆ. ಅಶ್ವತ್ಥ ಮರ ದೇವರ ಮರ ಎಂದು ಎಲ್ಲರೂ ನಂಬಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ಮರದಲ್ಲಿ ವಾಸಿಸುತ್ತಿದ್ದಾರೆ ಎಂಬ ನಂಬಿಕೆ ಇದೆ. ಅಶ್ವತ್ಥನ ಮರದಲ್ಲಿ ಮನುಷ್ಯನ ದೇಹಕ್ಕೆ ಅಗತ್ಯವಿರುವ ಸೆರಟೋನಿಸ್ ಎಂಬ ರಾಸಾಯನಿಕ ಉತ್ಪತ್ತಿಯಾಗುತ್ತದೆ. ಅಶ್ವತ್ಥ ಮರದ ಮದುವೆ ಅಂದರೆ ಅದು ಲಕ್ಷ್ಮಿಯ ಅಶ್ವತ್ಥ ನಾರಾಯಣರ ಮದುವೆ. ಅಶ್ವತ್ಥ ಮರವನ್ನು ನಾರಾಯಣರೆಂದು, ಕೈಬೇವಿನ ಸಸಿಯನ್ನು ಲಕ್ಷ್ಮೀದೇವಿ ಎಂದು ನಂಬಿ ಅವರನ್ನು ವಧುವರರಂತೆ ಸಿಂಗರಿಸಿ ಮದುವೆ ಮಾಡುವ ಸಂಪ್ರದಾಯ ಹಿಂದೆ ಇದ್ದಿತ್ತು, ಇವತ್ತು ಇದೆ ಮತ್ತು ಮುಂದೆಯೂ ಇರುತ್ತದೆ. ಅಶ್ವತ್ಥ ಮರ ನೆಟ್ಟ ನಂತರ ಆ ಮರದಲ್ಲಿ 1000ಕ್ಕೂ ಅಧಿಕ ಎಲೆ ಬಿಟ್ಟ ನಂತರ ಅಶ್ವತ್ಥನಿಗೆ ವಿವಾಹ ಮಾಡುತ್ತಾರೆ. ಧಾರ್ಮಿಕ ಪೂಜೆ, ಪ್ರತಿಷ್ಠೆ, ದೇವಿ ಹೋಮ, ನವಗ್ರಹ ಹೋಮ, ಗಣಪತಿ ಪೂಜೆ ಮೊದಲು ಮಾಡಬೇಕಾಗುತ್ತದೆ. ಬ್ರಹ್ಮ ರಕ್ಷವಾದ್ದರಿಂದ ಪ್ರಾರಂಭದಲ್ಲಿ ಬ್ರಹ್ಮೋಪದೇಶ, ಉಪನಯನ, ಭಿಕ್ಷಾಕ್ರಮ ಮೊದಲಾದ ಪೂಜಾ ವಿಧಾನ ನೆರವೇರಿಸಬೇಕಾಗುತ್ತದೆ. ಬ್ರಹ್ಮ ವರ್ಗದವರ ಮದುವೆ ಸಂಪ್ರದಾಯದಂತೆ ಪ್ರಾರಂಭದಲ್ಲಿ ಅಶ್ವತ್ಥ ಮರಕ್ಕೆ ಉಪನಯನ ನೆರವೇರುತ್ತದೆ. ಅಶ್ವತ್ಥನಿಗೆ ಮದುವೆಯ ಗಂಡಿನಂತೆ ಶೃಂಗರಿಸಲಾಗುತ್ತದೆ, ಪೇಟ ಪಂಜೆ ತೊಡಿಸಲಾಗುತ್ತದೆ. ಹಾಗೆಯೇ ವಧುವಾದ ಕರಿಬೇವಿನ ಮರಕ್ಕೂ ಸೀರೆ ತೊಡಿಸಿ ವಧುವಿನಂತೆ ಶೃಂಗಾರ ಮಾಡುತ್ತಾರೆ. ವಧುವಿಗೆ ಮಾಂಗಲ್ಯ ತೊಡಿಸಿ ಹಸಿರು ಬಡೆ ಇಟ್ಟು ಅರಸಿನ ಕುಂಕುಮ ಕಾಲುಂಗುರ ಹಾಕುತ್ತಾರೆ. ಅಶ್ವತ್ಥ ಮರದ ಎಲೆಯನ್ನು ಮನೆಗೆ ಕೊಂಡು ಹೋಗಿ ಗಂಗಾಜಲದಿಂದ ಸ್ವಚ್ಛ ಮಾಡಿ ಶ್ರೀಗಂಧದಿಂದ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಬರೆದು ನೀವು ಪ್ರತಿದಿನ ಅಗರಬತ್ತಿ ಇಟ್ಟು ಧೂಪ ಹಚ್ಚಿ ಪೂಜಿಸಿದರೆ ಸುಖ, ಶಾಂತಿ, ನೆಮ್ಮದಿ ಲಭಿಸುತ್ತದೆ. ಬ್ರಹ್ಮದೇವ ಬೇರಿನಲ್ಲಿ, ವಿಷ್ಣುದೇವ ಕಾಂಡದಲ್ಲಿ, ಪರಮೇಶ್ವರ ಅಶ್ವತ್ಥ ಮರದ ಎಲೆಯಲ್ಲಿ ನೆಲೆಸಿದ್ದಾರೆ. ಶನಿವಾರದಂದು ಅಶ್ವತ್ಥ ನಾರಾಯಣ ಹಾಗೂ ಲಕ್ಷ್ಮೀದೇವಿ ಈ ಮರದ ಮೇಲೆ ವಾಸಿಸುತ್ತಾರೆ. ಆದ್ದರಿಂದ ಶನಿವಾರ ಅಶ್ವತ್ಥ ಮರದ ಬುಡಕ್ಕೆ ನೀರನ್ನು ಹಾಕಿದರೆ ನಿಮ್ಮ ಕಷ್ಟವೆಲ್ಲ ದೂರಾಗುತ್ತದೆ ಎಂಬ ನಂಬಿಕೆ ಇದೆ.
ಇತ್ತ ವಧುವಿನ ಕಡೆಯವರು ವಧುವಿನ ಮನೆಯಿಂದ ಕಲಶ ಕನ್ನಡಿ ಹಿಡಿದು ಹೆಂಗಸರು ವಾದ್ಯದೊಂದಿಗೆ ಮದುವೆ ಚಪ್ಪರಕ್ಕೆ ಬರುತ್ತಾರೆ. ಆರತಿ ಎತ್ತಿ ಮದುವೆ ಶಾಸ್ತ್ರ ಪೂರೈಸುತ್ತಾರೆ. ವಧುವಿಗೆ ಮಾಂಗಲ್ಯ ಕಟ್ಟಿದ ನಂತರ ಮುತ್ತೈದೆಯರು ಆರತಿ ಎತ್ತಿ ಶೋಭಾನೆ ಹಾಡುತ್ತಾರೆ. ಅಶ್ವತ್ಥ ಮರಕ್ಕೆ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಸುವುದರಿಂದ ಗುರುಗ್ರಹದ ಲಾಭವನ್ನು ಪಡೆಯಬಹುದು. ಯಾರ ಜಾತಕದಲ್ಲಿ ಗುರುದೋಷವಿದೆಯೋ ಅವರು ಅಶ್ವತ್ಥ ಮರಕ್ಕೆ ಪೂಜೆ ಸಲ್ಲಿಸುವುದು ಒಳ್ಳೆಯದು. ರಾತ್ರಿ ಹೊತ್ತು ಅಶ್ವತ್ಥ ಮರದ ಹತ್ತಿರ ಹೋಗುವುದು ಒಳ್ಳೆಯದಲ್ಲ. ರಾತ್ರಿ ಹೊತ್ತು ಅಶ್ವತ್ಥ ಮರದ ಎಲೆಯಿಂದ ಇಂಗಾಲದ ಡೈಆಕ್ಸೈಡ್ ಹೆಚ್ಚು ಹೊರಬರುತ್ತದೆ. ಅಲ್ಲದೆ ಲಕ್ಷ್ಮೀದೇವಿಯ ಸಹೋದರಿ ಅಲಕ್ಷ್ಮಿ ರಾತ್ರಿ ಹೊತ್ತು ಅಶ್ವತ್ಥ ಮರದಲ್ಲಿ ಆಶ್ರಯ ಪಡೆಯುವುದಿದೆ. ಇದರಿಂದ ದರಿದ್ರತೆ, ಅಸೌಖ್ಯ, ಅಸಂತೋಷ ಕಾಡುವ ಸಂಭವವಿದೆ. अन्धत्वमुखतुरत्वैशान्तर्थं यजमानस्य पित्रादीनां निरतशयसानन्दब्रह्मलोकावाप्तये पुत्रपौत्राभिवृद्धि इहलोके अविच्छिन्न कान्ताशैलैश्वर्याभिवृद्धये महाविष्णुप्रीतये अश्वत्थस्य निमकन्या विवाहाख्य कर्म कारिष्ये ब्रह्मणपुत्राय अश्वत्थनाम्नेव श्रीधररूपाय काशिवस्य पौत्रीं विरिञ्चे पौत्रीं प्रजापते पुत्रीं हिंबाख्यां लक्ष्मीं हिमारूपां कन्यां वृणीमहे वृणीध्वं कन्या
ಲೆಕ್ಕದಲ್ಲಿ